ಸಿಪಿಎಂ ಪಕ್ಷ ದುಡಿಯುವ ಪಕ್ಷವಾಗಿದ್ದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಜ್ಯಾದ್ಯಂತ ಜನಾಂದೋಲನ ನಡೆಸಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಮಂಡಳಿ ಸದಸ್ಯ ಭರತರಾಜ್ ತಿಳಿಸಿದರು. ಮಾದೂರು ತಾಲೂಕು ಭಾರತೀನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಭರತರಾಜ್ ಅವರು ಸೋಮವಾರ ಸಂಜೆ 5 ಗಂಟೆಯಲ್ಲಿ ಮಾತನಾಡಿ, ಡಿಸೆಂಬರ್ 15ರವರೆಗೂ ಈ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಜನಾಂದೋಲನ ಕಾರ್ಯಕ್ರಮ ನಡೆಸಲು ಮುಂದಾಗಿದ್ದೇವೆ. ದುಡಿಯುವ ವರ್ಗದ ಜನರ ಹಿತರಕ್ಷಣೆಗಾಗಿ ಆಳ್ವಿಕೆ ನಡೆಸುತ್ತಿರುವ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಬಂಡವಾಳಶಾಹಿ ಭೂಮಾಲೀಕರ ರಾಜಕೀಯ ಪಕ್ಷಗಳ ನೀತಿಗಳನ್ನು ವಿರೋಧಿಸುವುದಕ್ಕಾಗಿ ಈ ಬೃಹತ್ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಈ ವೇಳೆ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಮಂಡಳಿ ಸದಸ್ಯ ಅನುಮೇಶ್, ಜಿಲ್ಲಾ ಸಮಿತಿ ಸದಸ್ಯರಾದ ಶೋಭಾ, ಡಿಕೆ ಲತಾ, ಭಾರತೀನಗರ ಶಾಖಾ ಕಾರ್ಯದರ್ಶಿ ಅನೂರ್ ಸಿದ್ದರಾಜು ಇದ್ದರು. ಸಿಪಿಐಎಂ ಪಕ್ಷ ದುಡಿಯುವ ವರ್ಗದ ಪಕ್ಷ. ದುಡಿಯುವ ವರ್ಗದ ಸರ್ವಾಂಗೀಣ ಹಿತದೃಷ್ಟಿಯಿಂದಾಗಿ ಡಿಸೆಂಬರ್ 21ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಬೃಹತ್ತಾದಂಥ ಒಂದು ರ್ಯಾಲಿ ಮತ್ತು ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಸಿಪಿಎಂ ಪಕ್ಷ ಜಿಲ್ಲೆಯಲ್ಲಿ ಇಡೀ ಮನೆ ಮನೆ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ನಾವೀಗ ಡಿಸೆಂಬರ್ 15ನೇ ತಾರೀಕು ತನಕ ಮನೆ ಮನೆ ಪ್ರಚಾರವನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಮುಖ್ಯವಾದಂತಹ ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ, ಈ ದುಡಿಯುವ ವರ್ಗವನ್ನು ಸರ್ವಾಂಗೀಣ ಹಿತದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಪಿಎಂ ಪಕ್ಷ ಆ ದುಡಿಯುವ ವರ್ಗದ ಜನರ ಹಿತರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಬಂಡವಾಳಶಾಹಿ ಭೂಮಾಲೀಕ ರಾಜಕೀಯ ಪಕ್ಷಗಳ ನೀತಿಗಳನ್ನು ವಿರೋಧಿಸಲಿಕ್ಕೋಸ್ಕರವಾಗಿ ಇವತ್ತು ನಾವು ಡಿಸೆಂಬರ್ 21ರಂದು ಈ ಒಂದು ಬಹಿರಂಗ ಸಭೆಯನ್ನು ಬೆಂಗಳೂರಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಯಾವ ದುಡಿಯುವ ವರ್ಗವನ್ನು ಪ್ರತಿನಿಧಿಸ್ತಕ್ಕಂತಹ ಕಮ್ಯುನಿಸ್ಟ್ ಪಕ್ಷವನ್ನು ಪ್ರತಿನಿಧಿಸಬೇಕಾಗಿತ್ತೋ, ಬೆಂಬಲಿಸಬೇಕಾಗಿತ್ತೋ, ಅದನ್ನು ಬಿಟ್ಟು ಈ ದುಡಿಯುವ ವರ್ಗವನ್ನು ಶೋಷಣೆ ಮಾಡ್ತಾ ಇರತಕ್ಕಂತಹ ಬಂಡವಾಳಶಾಹಿ ಭೂಮಾಲೀಕ ರಾಜಕೀಯ ಪಕ್ಷಗಳಾದಂತಹ ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳವನ್ನು ಬೆಂಬಲಿಸಿದರ ಪರಿಣಾಮವಾಗಿ ಇನ್ನೂ ಸಹ ನಮ್ಮ ಈ ದೇಶದಲ್ಲಿ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೋಗಲಿಲ್ಲ, ಅನಕ್ಷರತೆ, ಮೌಢ್ಯತೆ, ಅಂಧಕಾರ, ವಿಜ್ಞಾನ, ಶೋಷಿತ ಜನರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯಗಳು ಇನ್ನೂ ನಿಲ್ಲಿಲ್ಲ ಅಂತಕ್ಕಂಥದ್ದು ಈ ಒಂದು ಬಂಡವಾಳಶಾಹಿ ನೀತಿಗಳ ಭಾಗವಾಗಿ ನಡೀತಾ ಇರತಕ್ಕಂಥದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲೇ ಇವತ್ತು ಏನು ಮಂಡ್ಯ ಜಿಲ್ಲೆಗೆ ದೊಡ್ಡ ರೀತಿಯಾದಂತಹ ಒಂದು ತೊಂದರೆ ಆಗ್ತಕ್ಕಂಥ ಕೆಲವು ನಿಯಮಗಳನ್ನ ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಅದರಲ್ಲೂ ಬೆಂಗಳೂರಿಗೆ ಕುಡಿಯುವ ನೀರಿನ 6ನೇ ಹಂತದ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕುಡಿಯುವ ನೀರಿನ 6ನೇ ಹಂತದ ಯೋಜನೆ ಜಾರಿ ಮಾಡೋದ್ರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆ ಏನು ಕೃಷಿ ಅವಲಂಬಿತ ಆಗಿರತಕ್ಕಂತಹ ಜಿಲ್ಲೆ ಭಾಳ ಸಂಕಷ್ಟಕ್ಕೆ ಒಳಗಾಗ್ತದೆ. ಕೃಷಿ ಮಾಡಲಿಕ್ಕೆ ನೀರಿಲ್ಲದೆ ಇರತಕ್ಕಂಥ ಒಂದು ದುಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ.